ಜಗತ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹೊರದೇಶಕ್ಕೆ ಪ್ರವಚನವನ್ನ ಮಾಡಿ ಭಾರತದ ಭೂಮಿಯೊಳಗ ಪಾದವನ್ನಿಡುವಾಗ ಮಾಧ್ಯಮದವರು ಕೇಳಿದ್ರು, ಬುದ್ಧಿ ಜಗತ್ತಿನ ಎಲ್ಲ ದೇಶಗಳನ್ನು ಸಂಚಾರ ಮಾಡಿರಿ, ಪುರಾಣ ಮಾಡಿರಿ, ನೀವು ಯಾರಿಗೆ ಗೌರವವನ್ನು ಕೊಡ್ತೀರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳ ಬಾಯಿಂದ ಬಂದಿರತಕ್ಕಂಥ ಉದ್ಗಾರ ಹೆಂಗಿತ್ತು ಅಂದ್ರೆ, ಈ ಮಣ್ಣಿನೊಳಗ ಚಿನ್ನದಂತ ಬೆಳೆಯನ್ನ ಬೆಳೆದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ಅನ್ನದಾತ ರೈತನಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿದರು. ನಾವು ಕೂಡ ಒಂದಿಷ್ಟು ಬದಲಾವಣೆ ಆಗಬೇಕಾಗ್ಯದ. ಏನು ಬದಲಾವಣೆ ಆಗಬೇಕು ಅಂತಂದ್ರ, ಬಹಳ ದೊಡ್ಡ ಜಾತ್ರೆಗಳು ನಡೆದಿರ್ತಾವ, ಅತನಿ ಶಿವಯೋಗಿಗಳ ತೇರೆಳಿತಿರ್ತದ, ಲಕ್ಷಾಂತರ ಮಂದಿ ಸೇರಿರ್ತಾರ. ಆ ಲಕ್ಷ ಮಂದಿ ನಮಗೆ ಪರಿಚಯ ಇರೋದಿಲ್ಲ. ಅದರ ನಮ್ಮ ಕವಲುಗೊಡ್ಡು, ನಮ್ಮ ಮುರುಗುಂಡಿ, ನಮ್ಮ ಅತನಿ, ನಮ್ಮ ರಾಯಬಾಗ್ ಅಂತ ಯಾವುದೋ ಒಬ್ಬ ವ್ಯಕ್ತಿ ಪರಿಚಯ ಇರ್ತಾನ. ಲಕ್ಷ ಮಂದಿ ಒಳಗೆ ಒಬ್ಬ ವ್ಯಕ್ತಿ ಪರಿಚಯ ಇರ್ತಾನ. ಅವ್ ಹೆಂಗೆ ಕೈ ಮಾಡ್ತೀವಲ್ಲ, ನಮ್ಮ ಜನ ನಮ್ಮ ವ್ಯಕ್ತಿ ಅಂತೇಳಿ. ಇನ್ನು ಮ್ಯಾಗ ಕನ್ನಡ ನಾಡಿನೊಳಗೆ ಯಾವುದೇ ವ್ಯಕ್ತಿ ಭೇಟಿ ಆದ ಅಂತಂದ್ರ, ರೈತ ಭೇಟಿ ಆದ ಅಂತಂದ್ರ, ಆ ಜಿಲ್ಲೆ ಈ ಜಿಲ್ಲೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಭೇಟಿಯಾಗಿರ್ತಕ್ಕಂಥ ವ್ಯಕ್ತಿವ ನಮ್ಮ ರೈತ ಅಂತ ಅಭಿಮಾನಲೇ ಅಪ್ಕೊಳ್ರಿ. ಅವಾಗ ರೈತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅದ. ನಮ್ಮೊಳಗೆ ಏನಾಗ್ಲಿಕ್ಕತ್ತದಂದ್ರ, ಯಾಕೆ ಮಠ ಶ್ರೇಷ್ಠ ಅಂತ ನನ್ನ ಭಾವನೆ ಹೇಳಿದೆ ಅಂತಂದ್ರ, ಬಹಳ ಜನ ರೈತರನ್ನ ಬಳಕೆ ಮಾಡಿಕೊಳ್ಳುತ್ತಾರ, ರೈತರಿಂದ ಕೆಲಸ ಮಾಡಿಕೊಳ್ಳುತ್ತಾರ. ಆದ್ರ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರು ಗುರ್ಲಾಪುರ ಹೋರಾಟ ಅಂತ ತಾವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಗುರ್ಲಾಪುರ ಹೋರಾಟಕ್ಕೆ ಪ್ರಾರಂಭ ಆದಾಗ 3ನೇ ದಿನ ಹೋರಾಟ ನಡೆದಾಗ ಈ ನಾಡಿನೊಳಗೆ ಸಾಕಷ್ಟು ಜನ ಮಹಾತ್ಮರು ಬಂದರು. 500 ಜನ ಮಹಾತ್ಮರು ಬಂದರು, ಬೆಂಬಲ ಕೊಟ್ಟಾರ. ಆದ್ರೆ ನಿಮಗೆ ನೆನಪಿರಲಿ, ಗುರ್ಲಾಪುರ ಹೋರಾಟ ನಡೆದಾಗ 4ನೇ ದಿನ ಬೆಳಗ್ಗೆ ಗುರುಜಿ ನಾನು ಹೋರಾಟಕ್ಕೆ ಬರ್ತೀನಿ ಅಂತೇಳಿ ನಾಡಿನೊಳಗೆ ಹೆಸರುವಾಸಿಯಾಗಿರ್ತಕ್ಕಂಥ, ನಾನಾ ಬರ್ತೀನಿ ಅಂತೇಳಿ ಮೊದಲು ಫೋನ್ ಮಾಡಿರ್ತಕ್ಕಂಥ ಮಠಾಧೀಶರು ಯಾರಿದ್ರು? ಅಮರೇಶ್ವರ ಮಹಾರಾಜರು ಅದಾರ. ಇವರನ್ನ ನೋಡಿ, ಇವರ ಮಾತುಗಳನ್ನ ಕೇಳಿ ಆಮೇಲೆ ಮಠಾಧೀಶರು ಬರ್ಲಿಕ್ಕತ್ರು. ಇದ್ದದ್ದು ಸತ್ಯವನ್ನು ಹೇಳಬೇಕಾಗ್ತದ. ಬಂದು 2-3 ಗಂಟೆಗಳ ಕಾಲ ಬಿಸಿಲಿನೊಳಗೆ ಕುಂತು ಬೆಂಬಲಾರ್ಥವಾಗಿ ಮಾತನಾಡಿ ಸರ್ಕಾರಕ್ಕೆ ನೇರ ಚಾಟಿ ಮಾತುಗಳನ್ನು ಮಾತನಾಡಿರ್ತಕ್ಕಂಥ ಮಹಾತ್ಮರು. ಯಾಕೆ ಮಾತು ಹೇಳಿದೆ ಅಂತಂದ್ರ, ಬಹಳಷ್ಟು ಜನ ಮಹಾತ್ಮರು ಇವತ್ತ ಮಠದೊಳಗ ಏನು ಗದ್ದಿಗೆ ಇರ್ತದ, ಸದ್ಗುರುಗಳು ಇರ್ತಾರ, ದೇವಸ್ಥಾನ ಇರ್ತದ, ಅದಕ್ಕೆ ಹೋಗ್ತಕ್ಕಂಥ ನೈವೇದ್ಯ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಂದ್ರ ರೈತ. ರೈತ ದೊಡ್ಡವದಾನ. ಆದ್ರೆ ರೈತ ಹೋರಾಟಕ್ಕೆ ಕುಂತ ಅಂದ್ರ, ರೈತಗೆ ಸಮಸ್ಯೆ ಆಯ್ತು ಅಂದ್ರ, ರೈತಗೆ ತೊಂದರೆ ಆಯ್ತು ಅಂದ್ರೆ ಯಾವ ಮಠಾಧೀಶರು ಮುಂದೆ ಬರೋದಿಲ್ಲ. ಭಾಳ ಹೇಳ್ತಾರ, ರೈತ ದೇಶದ ಬೆನ್ನೆಲುಬು, ರೈತನಿಗಾಗಿ ನಾವು ಅದೀವಿ, ರೈತನಿದ್ರ ನಮ್ಮ ಮಠ, ಭಾಳ ಜನ ಹೇಳ್ತಾರ. ಆದ್ರ ಈ ನಾಡಿನೊಳಗೆ ಮೊದಲನೇ ಸಾರಿ 4ನೇ ದಿನ ಬೆಳಗ್ಗೆ ಹೋರಾಟ ನಡೆದಾಗ 10 ಗಂಟೆಗೆ ಫೋನ್ ಮಾಡಿ ಮಹಲಿಂಗ್ಪುರ್ ದಾಟೀನ್ರಿ ಬುದ್ಧಿ, ನಾ ಬರಾಕತ್ತೀನ್ರಿ, ನಾನು ರೈತರ ಸಲುವಾಗಿ ಕೊಂಡಿರ್ತೀನಿ ಅಂತೇಳಿ 4 ತಾಸು ಬಿಸಿಲಾಗ ಕೂತಿರ್ತಕ್ಕಂಥ ಮಠದ ಪರಮ ಪೂಜ್ಯರಾದ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರು. ನಾವು ಕೂಡ ಒಂದಿಷ್ಟು ಒಕ್ಕಟ್ಟಾಗಬೇಕು. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಇವೆಲ್ಲವನ್ನ ದೂರ ಸರಿಸಿ ನಾವೆಲ್ಲ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತರಿದ್ದೇವೆ, ಕೋಟ್ಯಾಂತರ ಜನ ಇದ್ದೀವಿ. ನಾವೆಲ್ಲ ಒಕ್ಕಟ್ಟಾಗೀವಿ ಅಂತಂದ್ರೆ ಏನಾದರೂ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಒಂದು ಹಳ್ಳಿ ಒಳಗೆ 11 ಜನ ಮಕ್ಕಳಿದ್ರು. ನಾವೆಲ್ಲ ಬ್ಯಾರೆ ಆಗ್ತೀವಿ ಅಂದಾಗ ಹಿರೇ ಮನುಷ್ಯ ತಂದೆ ಅಂತಾನ, ಬ್ಯಾರೆ ಆಗಬೇಡ್ರಿಪ್ಪ ಅಂತಂದಾಗ ಅವ ಮಕ್ಕಳೆಲ್ಲ ಹೇಳ್ತಾರ, ನಾವು ಬ್ಯಾರೆ ಆಗಲೇಬೇಕಂದ್ರು. ಭಾಳ ಅನುಭವಿ ಇದ್ದ ತಂದೆ ಅಂತಾನ, ನಂದೊಂದು ಮಾತು ನಡೆಸ್ಕೊಡ್ರಿ, ಆಮೇಲೆ ಬೇಕಾದ್ರೆ ಬ್ಯಾರೆ ಆಗ್ರಿ ಅಂತಂದಾಗ ಎಲ್ಲ 11 ಜನ ಮಕ್ಕಳನ್ನು ಎದುರಿಗೆ ಕರೀತಾನ. ಹಾಸಿಗೆ ಒಳಗೆ ಮಲ್ಕೊಂಡಿರ್ತಾನ ತಂದೆ. ಎಲ್ಲರ ಕೈ ಒಳಗೆ ಸಣ್ಣದು ಒಂದೊಂದು ಕಟ್ಟಿಗೆ ಕೊಡ್ತಾನ, ಮುರಿರಿ ಅಂತಾನವ. ಮುರಿದು ಹಾಕಿಬಿಡ್ತಾರ. 2 ಕುಣ್ತಾರ, ಮುರಿದು ಹಾಕಿಬಿಡ್ತಾರ. 2, 3, 4, 5 ಕೊಟ್ಟಾಗ ಮುರಿದು ಹಾಕ್ತಾರ. 11 ಕಟ್ಟಿಗೆ ಸುತ್ತಳಿ ಹಾಕಿ ಸುತ್ತ ಹಾಕಿ ಒಬ್ಬೊಬ್ಬರ ಕೈಯಾಗ ಕೊಟ್ಟಾಗ ಮುರಿರಿ ಅಂದಾಗ ಮಕ್ಕಳಂತಾರ, 11 ಕಟ್ಟಿಗೆ ಭಾಳ ಆಗ್ತಾವ, ಶಕ್ತಿ ಸಾಮರ್ಥ್ಯ ಆಗೋದಿಲ್ಲ, ಮುರಿಯಾಕ ಆಗೋದಿಲ್ಲ ಅಂದ್ರು. ಅವಾಗ ತಂದೆ ಅಂತಾನ, 11 ಕಟ್ಟಿಗೆ ಕೂಡಿಸಿ ಒಕ್ಕಟ್ಟು ಮಾಡಿ ನಿಮ್ಮ ಕೈಯೊಳಗ ಕೊಟ್ಟಾಗ ಹೆಂಗ ಮುರಿಯಾಕ ಆಗ್ಲಿಲ್ಲ, ನೀವು 11 ಜನ ಮಕ್ಕಳು ಒಕ್ಕಟ್ಟಾಗಿದ್ರಿ ಅಂದ್ರೆ ಈ ಊರಾಗ ನಿಮ್ಮನ್ನ ಯಾರೂ ಮುರಿಯಾಕ ಸಾಧ್ಯ ಇಲ್ಲ, ಒಕ್ಕಟ್ಟಾಗಿರ್ರಿ ಅಂತ ಹೇಳ. ಭಾವ ಬದಲಾವಣೆ ಆಗಬೇಕಾಗಿದೆ. ಇವತ್ತು ನೀವೆಲ್ಲ ರೈತ ಬಂಧುಗಳದಿರಿ.
ಈ ಮಠದೊಳಗೆ ಈ ಕಾರ್ಯಕ್ರಮ ನೋಡಿದ್ರೆ ಬಹಳ ಖುಷಿ ಅನಿಸ್ತದ. ನೀವೆಲ್ಲ ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ಅತನಿ ಶಿವಗಳಿಗೆ ಮಹಾತ್ಮರಿಗೆ ಮಹಾರಾಜರಿಗೆ ಬೇಡ್ಕೊಂಡು ಏನು ತುತ್ತು ಬಾಯಾಗ ಹಾಕಬೇಕು ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸಿ ಅನ್ನವನ್ನ ದುಡ್ದಾನಲ್ಲ, ಆ ರೈತನ ಹೆಂಡತಿ ಅಣ್ಣ ತಮ್ಮ ಬಂಧು ಬಳಗ ಎಂದೂ ಕೂಡ ಬಡತನದೊಳಗ ಸಾಲದೊಳಗೆ ನರಳುವಂಗ ಆಗದೇ ಇರಲಿ ಅಂತೇಳಿ ಭಗವಂತಗೆ ಬೇಡ್ಕೊಂಡು ಆ ತುತ್ತು ಬಾಯಾಗ ಹಾಕ್ರಿ. ಅಂದಾಗ ರೈತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ. ನಾನು ಬಹಳ ವಿಷಯದ ಆಳಕ್ಕೆ ಹೋಗೋದಿಲ್ಲ, ನೇರವಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಹಂಚ್ಕೊಡುತ್ತೇನೆ. ನಿಮ್ಮ ಮನೆಯೊಳಗೆ 4 ಜನ ಮಕ್ಕಳು ಇರ್ತಾವ. ಯಾರು ಇಂಥ ಮಹಾತ್ಮರು ರಾಜಕಾರಣಿಗಳು ಬಂದಾಗ ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಇನ್ ಮ್ಯಾಗ ಹಂಗನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲ್ನೊಳಗೆ ಬೆವರು ಸುರಿಸಿ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದಾನಂತ ಅಭಿಮಾನಲೇ ಪರಿಚಯ ಮಾಡಿಸ್ರಿ. ಇವತ್ತು ರಾಜ್ಯದೊಳಗೆ ನೋಡ್ರಿ, ಜಾತಿ ಸಮೀಕರಣ ನಡೆಸದ ಸರ್ಕಾರ. ಎಲ್ಲದ ರೀ ಜಾತಿ? ಇಲ್ಲೆಲ್ಲ ಕೊಡಿ. ನಾವು ಏನದ ಗುರು ಶಿಷ್ಯ ಅನ್ನೋ ಭಾವ ಬಿಟ್ಟು ಬೇರೆ ಭಾವ ಇಲ್ಲ. ಜಾತಿ ಸಮೀಕರಣ ಮಾಡೋದು ಸರಿಯಲ್ಲ. 2 ಜಾತಿ ಅದಾವ, ಅದನ್ನು ಕೇಳಿದ್ರಂತ ಇಂಥ ಮಹಾತ್ಮರಿದ್ರು. 2 ಜಾತ್ರಿಯಪ್ಪ, ಗಂಡು ಹೆಂಡ್ರಿ ಅಂತದ ಅಲ್ಲಂದ್ರ ಅವರು. ಮತ್ತೆ ಯಾವ ಜಾತ್ರೆ ಅಂದಾಗ ದುಡಿಯುವಂಥವ್ರದ್ದು ಒಂದು ಜಾತಿ ಆದ್ರೆ ದುಡ್ದಂಥವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ ಅದ, 2 ಜಾತ್ರೆ ಅಂತ ಹೇಳಿದ್ರು. ಇವತ್ತು ನಾವು ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗ್ಯದ. ಯಾವ ಸಮೀಕರಣ ಆಗಬೇಕು ಅಂತಂದ್ರ, ಯಾಕೆ ಕನ್ನಡ ನಾಡಿನೊಳಗೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕತ್ತಾನ? ಯಾಕೆ ಅನಾಥಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತವ? ಯಾಕೆ ವೃದ್ಧಾಶ್ರಮಗಳ ಸಂಖ್ಯೆ ಈ ನಾಡಿನೊಳಗೆ ಹೆಚ್ಚಾಗ್ಲಿಕ್ಕತ್ತವ? ಇದನ್ನ ಸಮೀಕರಣ ಮಾಡಬೇಕಾಗ್ಯದ. ಬೇಡಿಕೆ ಏನು ಬೇಡಕತ್ತೀವಿ? ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರ ಆಶೀರ್ವಾದದಿಂದ ಡಿಸೆಂಬರ್ದೊಳಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಒಂದು ಬೇಡಿಕೆ ಕೊಟ್ಟಿವಿ. ಬುದ್ಧಿ ಏನು ಕೊಟ್ಟಿವಿ ಅಂತಂದ್ರ, ಈ ಸರ್ಕಾರಿ ನೌಕರರು ನಿವೃತ್ತಿ ಆದ ನಂತರ ನಿವೃತ್ತಿ ವೇತನ ಪೆನ್ಷನ್ ಬರ್ತದಲ್ಲ, ನಾವು ಏನು ಮನವಿ ಕೊಟ್ಟಿವಿ ಅಂದ್ರೆ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಪ್ರತಿ ರೈತ ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಕೇಳಿವಿ. ಜಗತ್ತಿಗೆ ಅನ್ನ ಹಾಕಿದವರು ಅದೀವಿ. ನಾಳೆ ವಯಸ್ಸಾದಾಗ ರೈತ ಆರಾಮಿರ್ಬೇಕಲ್ಲ. ಇನ್ನೊಂದು ಕೊಟ್ಟಿವಿ, 100 ರೂಪಾಯಿ ಲೀಟರ್ ಹಾಲಾಗಬೇಕಂತ ಕೊಟ್ಟಿವಿ. ರೈತ ಬೆಳಿಬೇಕು, ರೈತ ಉದ್ಧಾರ ಆಗಬೇಕು. ನಮ್ಮ ಕನಸು ಏನದ ಅಂತಂದ್ರ, ಇಂಥ ಮಹಾತ್ಮರ ಆಶೀರ್ವಾದದಿಂದ ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕು, ಕಾರ್ ತಗೋಬೇಕು, ಬಂಗಾರ ಉಂಗುರ ಹಾಕಬೇಕಂತ ಆಸೆ ಇಲ್ಲ, ಯಾವ ಅಧಿಕಾರದ ಆಸೆ ಇಲ್ಲ. ಒಂದು ಆಸೆ ಅದ ನಮ್ಮದು, ಕರ್ನಾಟಕದೊಳಗೆ ಕಬ್ಬಿಗೆ ಎಷ್ಟಾಗಬೇಕಂತಂದ್ರೆ ಇನ್ನು 3-4 ವರ್ಷದೊಳಗೆ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ನಿಗೆ ಆಗಬೇಕು. ನೀವು ಬೆಳೆದಿರ್ತಕ್ಕಂಥ ಜೋಳ, ಗೋಧಿ, ತೊಗರಿ, ದಾಳಂಬ್ರಿ, ದ್ರಾಕ್ಷಿ ಇವೆಲ್ಲ ಬೆಳೆಗೆ ಹೆಂಗೆ ರೇಟ್ ಬರ್ಬೇಕಂದ್ರೆ, ಇಲ್ಲೊಂದು ಬಾಟ್ಲಿ ಅದ, ಅಂಗಡಿಗೆ ಹೋದ್ರೆ 10 ರೂಪಾಯಿ ರೇಟ್, 50 ಪೈಸೆ ಕಡಿಮೆ ಕೊಟ್ರೆ ಅವ್ನು ತಗೊಳಂಗಿಲ್ಲ. 10 ರೂಪಾಯಿ ಕೊಟ್ಟ ಹೆಂಗೆ ಒಯ್ಯಂತಾನಲ್ಲ, ನಾಳೆ ನೀವು ಜೋಳ ಬೆಳೆದ್ರೆ, ನಿಮ್ಮ ಬೆಳೆ ಬೆಳೆದ್ರೆ 10,000 ರೂಪಾಯಿ ಕ್ವಿಂಟಲ್ ಜೋಳದ ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡಂತೇಳಿ ರೈತಿಗೆ ಯಾವಾಗ ಸಾಮರ್ಥ್ಯ ಬರ್ತದಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ. ನಾವು ಮುಖ್ಯವಾಗಿರ್ತಕ್ಕಂಥ ಕನಸು ಏನದ ಅಂತಂದ್ರೆ, ಈ ಕರ್ನಾಟಕದೊಳಗೆ ರೈತ ಯಾವುದೋ ಬ್ಯಾಂಕಿನೊಳಗೆ ಸಾಲ ಮಾಡಬಾರ್ದು. ಸರ್ಕಾರ ಏನು ಮಾಡಬೇಕಂದ್ರೆ, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಾ ಇದ್ರು, ಈ ಸಾಲ ನಮ್ಮದಲ್ಲ. ನಾವು ಬೆವರು ಸುರಿಸಿ ಇವರೆಲ್ಲರನ್ನ ಜೀವಂತ ಇಡೋ ಸಲುವಾಗಿ ಅನ್ನ ದುಡಿದಿವಿ, ಅದು ನಮ್ಮ ಸಾಲ ಹೆಂಗಾಗ್ತದ? ಇದು ಸಾಲ ನಮ್ಮದಲ್ಲ, ಸರ್ಕಾರ ಸಾಲ ಐತಿ, ಬಾಕಿ ಯಾರಂದ್ರೆ ಸರ್ಕಾರ ಬಾಕಿ ಐತಿ, ನಮ್ಮದಲ್ಲ ಅಂತ ಹೇಳ್ತಿದ್ರು ಅವರು. ನಮ್ಮಲ್ಲಿ ಯಾಕೆ ಗಟ್ಟಿಧ್ವನಿ ಬರ್ತಾ ಇಲ್ಲ? ಈ ನಾಡಿನೊಳಗೆ ಲಕ್ಷಾಂತರ ಮಠಾಧೀಶರದಾರ. ಆದರೆ ಈ ನಮ್ಮ ಭಾಗದ ಪುಣ್ಯಭೂಮಿ ಒಳಗಿಂತ ಮಠಾಧೀಶರು ರೈತರನ್ನ ಕರೆಸಿ ಪೂಜೆ ಮಾಡಿ ಬಟ್ಟೆ ಕೊಟ್ಟು ಅನ್ನದಾತರಿಗೆ ಗೌರವ ಕೊಡ್ತಾರಂತಂದ್ರ 1980 ನಂಜುಂಡಸ್ವಾಮಿ ಅವ್ರು ಏನು ಧ್ವನಿ ಎತ್ತಿದ್ರಲ್ಲ ಅಂತ ಧ್ವನಿ ತಯಾರಾಗ್ಲಿಕ್ಕತ್ತದ. ಕೇಳುವಂಥವ್ರು ಬೇಕು. ನೀವು ಎಲ್ಲ ಅದಿರಲ್ಲ. ನಾವೇನು ಮಾಡಕತ್ತೀವಿ? ಯಾವ ಪಕ್ಷ ಸರ್ಕಾರ ನಮಗೆ ಸಂಬಂಧ ಇಲ್ಲ, ತಪ್ಪು ತಿಳ್ಕೊಂಡಿರಿ. ಮತ್ತೆ ಯಾವುದೂ ಸಂಬಂಧ ಇಲ್ಲ, ಪಕ್ಷಾತೀತವಾಗಿ ನಮ್ಮ ಮಾತುಗಳು. ಇವತ್ತು ನೀವೆಲ್ಲ ಅದಿರಿ, 2,000 ರೂಪಾಯಿ ಬರ್ತದ.
ಗೊಬ್ಬರಕ್ಕೆ ಬುದ್ಧಿ 700 ರೂಪಾಯಿ ಹೆಚ್ಚಾಗ್ಯದ. ಈ ಕಡೆ ಬರ್ಲಿಕ್ಕತ್ತದ್ರೆ ಈ ಕಡೆ ಹೊಂಟದ್ರಿ. ಒಂದು ಪಾದಯಾತ್ರ ಮಾಡಬೇಕಂತ ಮಾಡೀವಿ ಅತನಿಯಿಂದ. ಯಾವ ಪಾದಯಾತ್ರೆ ಅಂದ್ರೆ ನೀರಾವರಿ ಅಲ್ಲ, ಕಬ್ಬಲ್ಲ, ರೇಟ್ ಅಲ್ಲ, ವಿದ್ಯುತ್ ಅಲ್ಲ, ಎದರ ಸಲುವಾಗಿ ಎಲ್ಲ ಮಹಾತ್ಮರು ಬಂದು ಪೂಜೆ ಮಾಡ್ತಾರ. ಅತನಿ ಸಿದ್ದೇಶ್ವರ ಗುಡಿಯಿಂದ ಬೆಳಗಾವಿ ಸುವರ್ಣಸೌಧ ಮಠ ಪಾದಯಾತ್ರೆ ಮಾಡ್ಬೇಕಂತ ಮಾಡಿ. ಎದರ ಸಲುವಾಗಿ ಅಂದ್ರೆ ಸಂಪೂರ್ಣ ನಮ್ಮ ರಾಜ್ಯ ಹಾಳಾಗ್ಲಿಕ್ಕತ್ತದ, ಸಂಪೂರ್ಣ ಬಾರ್ಗಳು ಸಾರಾಯಿ ಅಂಗಡಿ ಬಂದ್ ಆಗ್ಬೇಕಂತ ಮಾಡ್ಬೇಕಂತ ಮಾಡಿ. ಬರ್ತೀರೇನೆಲ್ಲರೂ? ಕೈ ಎತ್ತರು ನೋಡೋನು. ಸ್ವಲ್ಪ ಈ ಕಡೆ ಯಾಕೋ ಎತ್ತವರಲ್ಲ, ತಾಯಂದ್ರ ಜೋರ ಇರ್ತಾರೆ, ಸರಿ ಅದಾವ. ನಮ್ಮದು ಏನದ ಬುದ್ಧಿ ಈ ಕೆಲವು ವಿಷಯಗಳ ಗಮನಕ್ಕೆ ಬರ್ಲಿಕ್ಕತ್ತವ್ರಿ. ರೈತರಿಗೆ ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡ ಇವ್ರ ಅಂತಾರೆ ಬುದ್ಧಿ. ಈಗ ನೋಡಿರ್ಬೇಕಾರೆ ನೀವೆಲ್ಲ ಅಮರೇಶ್ವರ ಮಹಾರಾಜರ ಈ ಪುಣ್ಯಭೂಮಿ ಒಳಗೆ ಕುಂತೀರಿ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ನೀವೆಲ್ಲ ಹೇಳ್ತೀರಲ್ಲ. ನೀವು ಕೈ ಎತ್ತರು ನೋಡೋನು. ನಿಮ್ಮ ಮಕ್ಕಳನ್ನ ಯಾರ ರೈತರಿಗೆ ಕೊಡ್ತೀರೇನ? ಒಬ್ಬರ ಎತ್ರಿ. ಕೇಳಿದ್ರಿ ಬುದ್ಧಿ? ಇವ್ರಿಗೆ ಏನು ತಲೆ ಆಗದ ಅಂದ್ರೆ ಅವ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ದೆಹಲಿ ಒಳಗೆ ರೋಡ್ ಹಾಡ್ಲಿ, ಗಟಾರ್ ಬಳಿಲಿ ಸರ್ಕಾರ ನೌಕರಿನ ಬೇಕು. ತಾಯಿನ 10 ವರ್ಷದೊಳಗ 1 ಎಕರೆ ಭೂಮಿ ಇದ್ದಂತ ರೈತ 1 ಕೋಟಿ 2 ಕೋಟಿ ಜಮೀನು ಕಿಮ್ಮತ್ತು ಬರ್ತದ. ಒಬ್ಬ ರೈತ ಎಂದೂ ಕೂಡ ಯಾರ ಮುಂದೂ ಕೈ ಒಡ್ಡಿಲ್ಲ. ಯಾವತ್ತು ದಾನವನ್ನ ಮಾಡಿರ್ತಕ್ಕಂಥ ರೈತ ಈ ಜಗತ್ತಿನೊಳಗೆ ನಿಜವಾದ ಮಾಲೀಕ ಜಮೀನ್ದಾರ್ ಯಾರಂದ್ರೆ ರೈತದನ. ಎಂದೂ ಬಿಕಾರಿ ಭಿಕ್ಷುಕಲ್ಲ ರೈತ. ನಿಮಗೆ ಇನ್ನೊಂದು ಗಮನಕ್ಕಿರಲಿ, ಬಹಳ ದೊಡ್ಡ ನೌಕರಿ ಇದ್ದವರು, ಬಹಳ ಲಕ್ಷ ಕೋಟಿಗಟ್ಲೆ ಹಣ ಇದ್ದಂಥವ್ರು, ದೊಡ್ಡ ದೊಡ್ಡ ಸಿಟಿಯಾಗ ಇದ್ದಂಥವ್ರು ತಂದೆ ತಾಯಿನ ಹೋದ ವೃದ್ಧಾಶ್ರಮಕ್ಕೆ ಇಡಕತ್ಯಾರ. ಆದ್ರ ಭೂಮಿ ತಾಯಿನ ದೇವರಂತ ಬೆವರು ಸುರಿಸಿ ದುಡಿತಕ್ಕಂಥ ರೈತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟು ಉದಾಹರಣೆ ಇಡೀ ಕನ್ನಡ ನಾಡೊಳಗೆ ಎಲ್ಲೂ ಇಲ್ಲ. ರೈತ ಬಹಳ ಶ್ರೇಷ್ಠ ಅದಾನ, ರೈತ ದೊಡ್ಡವದಾನ. ನಿಮಗೆ ಇನ್ನೊಂದು ತಲೆ ಆಗದ, ಅದನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಬುದ್ಧಿ ಇವ್ರು ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ, ಆ ಎಲ್ಲ ಹುಡುಗ ಪಸಂದ್ ಬಂದಿರ್ತಾನ್ರಿ. ರೈತ ಇರಬಾರ್ದ್ರಿ, ಅದರ ಜಮೀನು ಇರ್ಬೇಕು. ಗ್ಯಾರಂಟಿಗೆ ಮತ್ತೆ ಜಮೀನ ಬೇಕು ಇವ್ರಿಗೆ. ಇನ್ನೊಂದು ಅದರ ಬುದ್ಧಿ ಇವ್ರು ಹೆಣ್ಮಕ್ಳು ಮಾತಾಡ್ತಿರ್ತಾರೆ ನೋಡ್ಬೇಕು. ಹುಡುಗ ಪಸಂದ್ ಬಂದನ್ರಿ, ಮನಿ ಚಲೋ ಅದ, ಜಮೀನ್ ಅದ, ನೌಕರಿ ಅದ, ಆದ್ರ 1-2 ಕಂಡೀಷನ್ ಅದಾವ್ರಿ. ಅಂತಾರೆ ಇವ್ರು. ಏನ್ರಿ? ಅತ್ತಿ ಮಾವ ಸತ್ತಿರ್ಬೇಕು, ಭಾಳ ಜನ ಅಕ್ಕತಂಗ್ಯಾರು ಇರಬಾರ್ದು, ಅಣ್ಣತಮ್ಮರು ಇರಬಾರ್ದು ಅಂತೇನು ಬಿಕಾರಿ ಕೊಡೋರದಿರೇನು? ಯಾಕೆ ಹಿಂದಿನ ಹಿರಿಯರು ಇಂಥ ಮಹಾತ್ಮರ ಆಶೀರ್ವಾದದಿಂದ ಹಿರಿಯರ ಸಮ್ಮುಖದೊಳಗೆ ಮದುವೆ ಮಾಡ್ತಿದ್ರಂದ್ರೆ ಏನಾದರೂ ಮುಂದಿನ ಜೀವನದೊಳಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಬಂದ್ರೆ ಹಿರಿಯರ ಸಮ್ಮುಖದೊಳಗೆ ಬಗೆಹರಿಸ್ಕೊಂತಾರಂತೇಳಿ ಹಿರಿಯರ ಸಮ್ಮುಖದೊಳಗೆ ಮದುವೆ ಮಾಡ್ತಾ ಇದ್ರು. ಅದೆಲ್ಲವನ್ನ ಮರ್ತೀವಿ, ಎಲ್ಲ ಮರೆತು ದೂರ ಕುಂತೀವಿ. ಅದಕ್ಕೆ ಹಿಂಗಾಗ್ಲಿಕ್ಕಂತ ನಾನು ಭಾಳ ವಿಷಯ ಹೋಗೋದಿಲ್ಲ. ಅಪ್ಪವ್ರ ಆಶೀರ್ವಾದ ನಮ್ಮ ಮ್ಯಾಗ ಸದಾವ್ ಕಾಲ ಇರ್ತದ. ಅಪ್ಪವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ನಮ್ಮ ದೇಸಿಂಗೆ ಸೌಕರ್ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರಲ್ಲ, ಅವ್ರಿಗೆ ನಾವು ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಅವರೇನು ನಮ್ಮ ಭಾಗದೊಳಗೆ ದೊಡ್ಡ ಸೌಕರ್ ಅದಾರ, 1 ಲಕ್ಷ ಅಲ್ಲ ಇನ್ನೂ ಹೆಚ್ಚಾಗಲಿ ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಭಾಳ ದೊಡ್ಡ ಸೌಕರ್ ಅದಾರ, ಬೆಳವಣಿಗೆ ಆಗ್ಯಾರ ನಮ್ಮ ಭಾಗದೊಳಗೆ. ಭಾಳ ಒಳ್ಳೆ ವ್ಯಕ್ತಿಗಳು. ಪ್ರತಿಯೊಂದು ಅಧ್ಯಾತ್ಮದ ಕಾರ್ಯಕ್ರಮದೊಳಗೆ ಅವ್ರನ್ನ ಕರೆಸ್ತಾರಂದ್ರೆ ಆಧ್ಯಾತ್ಮಿಕ ದೇಣಿಗೆಯನ್ನು ಕೊಡ್ತಾರ. ಅವ್ರಿಗೆ ಅಷ್ಟೇ ಅಲ್ಲ, ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಬೆಳೆದಿರ್ತಕ್ಕಂಥ